ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಎಲ್ಲರೂ ಕೇಳಿರುವ ಒಂದು ವಿಷಯ ಮ್ಯೂಚುವಲ್ ಫಂಡ್ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಮ್ಯೂಚುವಲ್ ಫಂಡ್ ಅಂದರೆ ಏನು, ಇದರಲ್ಲಿ ಹೇಗೆ ಹೂಡಿಕೆ ಮಾಡಬಹುದು, ನಷ್ಟ ಅಥವಾ ಲಾಭ ಹೇಗೆ ಆಗುತ್ತದೆ ಎಂದು ಸರಳವಾಗಿ ತಿಳಿದುಕೊಳ್ಳೋಣ. ಮ್ಯೂಚುವಲ್ ಫಂಡ್ ಅಂದರೆ ಹೂಡಿಕೆದಾರರು ಕೊಡುವ ಹಣವನ್ನು ಒಟ್ಟುಗೂಡಿಸಿ ಅದನ್ನು ವೃತ್ತಿಪರ ಫಂಡ್ ಮ್ಯಾನೇಜರ್ಗಳು ಷೇರುಗಳು, ಬಾಂಡ್ಗಳು, ಇತರ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವ ಒಂದು ಹೂಡಿಕೆ ಯೋಜನೆ. ಮ್ಯೂಚುವಲ್ ಫಂಡ್ನ ಪ್ರಕಾರಗಳು. 1. ಇಕ್ವಿಟಿ ಮ್ಯೂಚುವಲ್ ಫಂಡ್ ಮುಖ್ಯವಾಗಿ ಷೇರುಗಳಲ್ಲಿ ಹೂಡಿಕೆ, ಇದರಲ್ಲಿ ಹೆಚ್ಚು ಲಾಭ ಮತ್ತು ಹೆಚ್ಚು ಅಪಾಯ. 2. ಡೆಬಿಟ್ ಮ್ಯೂಚುವಲ್ ಫಂಡ್ ಬಾಂಡ್ಗಳು, ಗವರ್ಮೆಂಟ್ ಸೆಕ್ಯೂರಿಟೀಸ್ಗಳಲ್ಲಿ ಹೂಡಿಕೆ, ಇದರಲ್ಲಿ ಕಡಿಮೆ ಲಾಭ ಮತ್ತು ಕಡಿಮೆ ಅಪಾಯ. 3. ಹೈಬ್ರಿಡ್ ಮ್ಯೂಚುವಲ್ ಫಂಡ್, ಷೇರು ಮತ್ತು ಡೆಬಿಟ್ ಎರಡರಲ್ಲೂ ಮಿಶ್ರ ಹೂಡಿಕೆ. 4. SIP ಪ್ರತಿ ತಿಂಗಳು ನಿಗದಿತ ಮೊತ್ತವನ್ನು ಹೂಡಿಕೆ ಮಾಡುವ ವಿಧಾನ. ಸರಳವಾಗಿ ಹೇಳುವುದಾದರೆ, ಮ್ಯೂಚುವಲ್ ಫಂಡ್ ಎಂದರೆ ಹಲವರ ಹಣವನ್ನು ಒಟ್ಟುಗೂಡಿಸಿ ತಜ್ಞರ ಮೂಲಕ ಹೂಡಿಕೆ ಮಾಡಿ ಲಾಭವನ್ನು ಎಲ್ಲರಿಗೂ ಹಂಚುವ ಹೂಡಿಕೆ ವಿಧಾನ. ಮ್ಯೂಚುವಲ್ ಫಂಡ್ನ ಮುಖ್ಯ ಲಕ್ಷಣಗಳು. 1. ಚಿಕ್ಕ ಮೊತ್ತದಿಂದ ಹೂಡಿಕೆ ಸಾಧ್ಯ. ₹200 ಅಥವಾ ₹1,000ದಿಂದಲೇ ಆರಂಭಿಸಬಹುದು. 2. ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್, ಅನುಭವ ತಜ್ಞ ಫಂಡ್ ಮ್ಯಾನೇಜರ್ಗಳು ನಿಮ್ಮ ಹಣವನ್ನು ನಿರ್ವಹಿಸುತ್ತಾರೆ. 5. ವಿವಿಧ ಆಯ್ಕೆಗಳು. ಈಕ್ವಿಟಿ ಫಂಡ್, ಡೆಬಿಟ್ ಫಂಡ್, ಹೈಬ್ರಿಡ್ ಫಂಡ್, ಇಂಡೆಕ್ಸ್ ಫಂಡ್, ಹೀಗೆ ಅನೇಕ ಪ್ರಕಾರಗಳಿವೆ. ಮ್ಯೂಚುವಲ್ ಫಂಡ್ನ ಪ್ರಯೋಜನಗಳು. ದೀರ್ಘಾವಧಿಯಲ್ಲಿ ಉತ್ತಮ ಲಾಭ, ತೆರಿಗೆ ಉಳಿತಾಯಕ್ಕೆ ಕೆಲವು ವಿಶೇಷ ಫಂಡ್ಗಳು, ಹೂಡಿಕೆಗೆ ತಾಂತ್ರಿಕ ಜ್ಞಾನ ಬೇಕಾಗಿಲ್ಲ, ಚಿಕ್ಕ ಹೂಡಿಕೆದಾರರು ದೊಡ್ಡ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಸಾಧ್ಯ. ಮ್ಯೂಚುವಲ್ ಫಂಡ್ನಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇದು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತದೆ. ಸರಿಯಾದ ಗುರಿ ಮತ್ತು ಅವಧಿ ಗಮನಿಸಿ ಹೂಡಿಕೆ ಮಾಡಬೇಕು. ಫಂಡ್ ಮ್ಯಾನೇಜರ್ಗಳ ಕಾರ್ಯಕ್ಷಮತೆ ಮಹತ್ವದ್ದು. ಹೇಗೆ ಹೂಡಿಕೆ ಮಾಡಬಹುದು? ನೀವು SIP ಮೂಲಕ ತಿಂಗಳಿಗೆ ನಿಗದಿತ ಮೊತ್ತ ಹೂಡಬಹುದು ಅಥವಾ ಒಮ್ಮೆ ದೊಡ್ಡ ಮೊತ್ತ ಹೂಡಬಹುದು. ಜೀರೋಧಾ, ಗ್ರೋ ಮುಂತಾದ ಆಪ್ಗಳ ಮೂಲಕ ಸುಲಭವಾಗಿ ಹೂಡಿಕೆ ಮಾಡಬಹುದು. ದೀರ್ಘಾವಧಿ ಹೂಡಿಕೆಯ ಮಹತ್ವ. ಮ್ಯೂಚುವಲ್ ಫಂಡ್ನಲ್ಲಿ ತಕ್ಷಣ ಲಾಭ ಸಿಗೋದಿಲ್ಲ, ಆದರೆ ನೀವು 5 ವರ್ಷ, 10 ವರ್ಷ ಹೀಗೆ ದೀರ್ಘಾವಧಿಗೆ ಹೂಡಿಕೆ ಮಾಡಿದರೆ ಸಂಪತ್ತನ್ನು ನಿರ್ಮಿಸಲು ಇದು ಉತ್ತಮ ಮಾರ್ಗವಾಗಿದೆ. ಕೊನೆ ಮಾತು. ಹೂಡಿಕೆ ಮಾಡುವ ಮೊದಲು ಯಾವ ಫಂಡ್ಗೆ ಹೂಡುತ್ತಿದ್ದೀರೋ ಅದರ ಉದ್ದೇಶ, ಹೂಡಿಕೆ ಅವಧಿ ಮತ್ತು ಅಪಾಯದ ಮಟ್ಟ ತಿಳಿದುಕೊಳ್ಳಿ. ಮ್ಯೂಚುವಲ್ ಫಂಡ್ ಎಂದರೆ ನಿಶ್ಚಿತ ಲಾಭ ಕೊಡೋದಿಲ್ಲ, ಆದರೆ ಶಿಸ್ತುಬದ್ಧ ಹೂಡಿಕೆ ಮಾಡಿದರೆ ಉತ್ತಮ ಫಲಿತಾಂಶ ಕೊಡುತ್ತದೆ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.